ಸಚಿವರಿಗೆ ವಜಾ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ನಮ್ಮ ಸಂಘಟನೆ ವತಿಯಿಂದ ಹಿಂಸರಿಯಂಗಿಲ್ಲ. ಈಗ ರಾಜ್ಯಪಾಲರು ಭೇಟಿಯಾದ ನಂತರ ನಾವು ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದೀವಿ. ಹೀಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆ ಏನಿದೆ ಸಚಿವ ಸಂಪುಟದ ಸಚಿವರು ವಜಾ ಮಾಡಬೇಕು. ಅನ್ವರ್ ಬಾಷಾ ಹಾಗೂ ಸರ್ಫರಾಜ್ ಖಾನ್ ಹಾಗೂ PS, OSD ಆಮೇಲೆ CO ಇವರೆಲ್ಲರ ಮೇಲೆ ಪ್ರಕರಣ ದಾಖಲಿಸಿ ಇವರೆಲ್ಲರ ತನಿಖೆಗೆ ಒಳಪಡಿಸಬೇಕು. ಅದಾದ ನಂತರ ಸಚಿವ ಸಂಪುಟದ ವಜಾ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಇದಕ್ಕಾಗಿ ಸುದ್ದಿಗೋಷ್ಠಿ ಈಗ ಮುಂದಿನವಾಗಿ ನಮ್ಮ ರಾಜ್ಯ ಸಂಚಾಲಕ ನಾಗಣ್ಣ ಕಲ್ದೇವರು ಮಾತಾಡ್ತಾರೆ. ಇವತ್ತು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಖಾತೆಯ ಸಚಿವರಾಗಿರ್ತಕ್ಕಂಥ ಜಡ್ಜ್ ಜಮೀರ್ ಅಹಮದ್ ಖಾನ್ ಅವರ ವಜಾವನ್ನ ಬಳಸಬೇಕು ಅಂತ ಕಂಡು ನಾವು ಇವತ್ತು ಒಂದು ಪತ್ರಿಕಾ ಮಾಧ್ಯಮದ ಮುಂದೆ ನಿಂತಿದ್ದೇವೆ. ಏಕೆಂದರೆ ಒಂದು ವೇಳೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರಿಗೆ ಸಾಕಷ್ಟು ಜನ ಶಾಸಕರು ಅಂದರೆ ಈ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೇವಲ 5 ಜಿಲ್ಲೆಗಳಿಗೆ ಮಾತ್ರ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಅಂದ್ರೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬಣ್ಣ ಅಂತಕ್ಕಂಥ ಒಂದು ಕಾರ್ಯವನ್ನ ಪ್ರವೃತ್ತಿಯನ್ನ ಮಾನ್ಯ ಸಚಿವರು ಮಾಡ್ತಾ ಇದ್ದಾರೆ ಬಂಧುಗಳೇ. ಹಾಗೇನೆ ಈ ರಾಜ್ಯದಲ್ಲಿ 236 ತಾಲೂಕುಗಳಲ್ಲಿ ಅದು ಏಕೈಕ ಯಾದಗಿರಿ ಜಿಲ್ಲೆಯ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಸುರಪುರ ಕ್ಷೇತ್ರಕ್ಕೆ ಒಂದು ನಯಾ ಪೈಸಾ ಬಿಡುಗಡೆ ಮಾಡಿಲ್ಲ ಬಂಧುಗಳೇ. ಏಕೆ ಅಂದ್ರೆ ಅಲ್ಲಿ ಒಂದು ಕಮಿಷನ್ ದಂಧೆಯನ್ನ ನಡೆದಿರ್ತದೆ. ಅದು ಯಾರ ಮುಖಾಂತರ? ಕೆ ಅನ್ವರ್ ಬಾಷಾ ವಕ್ಫ್ ಬೋರ್ಡ್ನ ಮಾಜಿ ರಾಜ್ಯಾಧ್ಯಕ್ಷರ ಮುಖಾಂತರ ಒಂದು ಕಮಿಷನ್ ಏಜೆಂಟರಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಯಾರು 25% ಕಮಿಷನ್ ಕೊಡ್ತಾರೋ, ಯಾರು ಮುಂಗಡವಾಗಿ ಹಣ ಕೊಡ್ತಾರೋ ಅಂತವರಿಗೆ ಮಾತ್ರ ಬಜೆಟ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಹಾಗೇನೆ ಸುಮಾರು ಸಲ ಸನ್ಮಾನ್ಯ ಸುರಪುರ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯ್ಕರವರು ಮಾನ್ಯ ಜಮೀರ್ ಅಹಮದ್ ಅವರಿಗೆ 1 ಲೀಟರ್ ಕೊಡ್ತಾರೆ, ಅದಕ್ಕೂ ಕೂಡ ಬಜೆಟ್ ಕೊಟ್ಟಿರೋದಿಲ್ಲ. 2ನೇ 1 ಲೀಟರ್ ಕೊಡ್ತಾರೆ, ಅದಕ್ಕೂ ಕೂಡ ಕೊಟ್ಟಿರೋದಿಲ್ಲ. 3 ಬಾರಿ ಮನವಿ ಪತ್ರವನ್ನು ಕೊಟ್ಟರು ಕೂಡ ಅವ್ರಿಗೆ ಬಜೆಟ್ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಅವರು ಡೈರೆಕ್ಟ್ ಆಗಿ ಶಾಸಕರಾಗಿ ಹೇಳಕ್ ಬರಂಗಿಲ್ಲ. ಹಾಗಾಗಿ ನಮಗೆ ಇವತ್ತು ಒಂದು ಬಡ ಮಸೀದಿಗಳಿವೆ ಸುರಪುರ ತಾಲೂಕಿನಲ್ಲಿ ಮತ್ತು ಗಿರಿ ಜಿಲ್ಲೆಯ ಸಣ್ಣ ತಾಲೂಕಾಗಿರೋದ್ರಿಂದ ಅಲ್ಲಿಗೆ ಒಂದು ಅನುದಾನ ಕೊಟ್ಟಿರಲಿಲ್ಲ ಅಂತ ಕಂಡು ಇವತ್ತು ನಮಗೆ ಬಹಳ ಒಂದು ನೋವನ್ನು ಉಂಟು ಮಾಡ್ತಾರೆ. ಯಾಕಂದ್ರೆ ಇಂಪ್ರೂವ್ಮೆಂಟ್ ಏರಿಯಾ ಅದು ಬಹಳ ಕುಂದುಕೊರತೆಗಳು ಇರ್ತವೆ. ಹಾಗಾಗಿ ಸರ್ಕಾರಕ್ಕೆ ಈ ಒಂದು ಮನವಿಯನ್ನ ಕಳಕಳಿ ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತು ಬಜೆಟ್ ಅನ್ನ ಬಿಡುಗಡೆ ಮಾಡದಿರುವುದರಲ್ಲಿ ಸಚಿವರ ವಿರುದ್ಧ ನಾವು ಈ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ ಅಂತ ಸಂದರ್ಭದಲ್ಲಿ. ಹಾಗೇನೆ ಮುಂದೆ ನಾವು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಆಗ್ತೇವೆ. ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ನಾಳೆ ಅಥವಾ ನಾಡು ನಮಗೆ ಒಂದು ದಿನಾಂಕವನ್ನು ಸಿಗಲೇ ಇದೆ, ಸಮಯ ಕೊಡ್ತಾ ಇದ್ದಾರೆ. ಅವರೊಂದಿಗೂ ಕೂಡ ನಾವು ದಾಖಲಾತಿಯೊಂದಿಗೆ ಈಗ ಬರೀ ಶಾಸಕರ ಲೆಟರ್ ಮತ್ತು ಇನ್ನಿತರ